ವಿದ್ಯಾರ್ಥಿಗಳ ಕೊರತೆ ಹಾಗೂ ಮೂಲಭೂತ ಸೌಲಭ್ಯದ ಹಿನ್ನಡೆಯಿಂದಾಗಿ ಬಹುತೇಕ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಮಾತ್ರ 3 ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ಸರ್ಕಾರಿ ಶಾಲೆ ಗ್ರಾಮದ ಯುವಕರ ನೇತೃತ್ವದಲ್ಲಿ ಪುನರಾರಂಭಗೊಂಡಿದೆ. ಖಾಸಗಿ ಶಾಲೆಗಳಿಗೆ ಹೋಗ್ತಿದ್ದ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿನ ಸುವ್ಯವಸ್ಥೆ ಕಂಡು ಆಕರ್ಷಿತರಾಗಿ ಸರ್ಕಾರಿ ಶಾಲೆಗೆ ಮರಳಿ ಬರ್ತಿದ್ದಾರೆ. ಅಷ್ಟಕ್ಕೂ ಎಲ್ಲಿದೆ ಆ ಆಕರ್ಷಕ ಸರ್ಕಾರಿ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಖಾಸಗಿ ಕಾನ್ವೆಂಟ್ ಶಾಲೆಯ ಮಕ್ಕಳಿಗಿಂತ ನಾವೇನು ಕಡಿಮೆ ಇಲ್ಲ. ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಅಪಾರ ಸಾಧನೆಗೈಬಹುದು ಎಂಬ ಮಾತಿಗೆ ತಕ್ಕಂತೆ ಶಿಸ್ತಿನಿಂದ ತರಗತಿಯಲ್ಲಿ ಕುಳಿತಿರೋ ಈ ವಿದ್ಯಾರ್ಥಿಗಳ ದೃಶ್ಯ ಕಂಡುಬರೋದು ಕೋಟೆನಾಡು ಚಿತ್ರದುರ್ಗ ತಾಲೂಕಿನ ಅನ್ನಾಳ್ ಗ್ರಾಮದಲ್ಲಿ. ಕಳೆದ 3 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳ ದಾಖಲಾತಿ ಕೊರತೆ, ಶಿಕ್ಷಕರ ಕೊರತೆ ಹಾಗೂ ಮೂಲಭೂತ ಸೌಲಭ್ಯಗಳ ಸಮಸ್ಯೆಯಿಂದಾಗಿ ಈ ಸರ್ಕಾರಿ ಶಾಲೆ ಮುಚ್ಚಲ್ಪಟ್ಟಿತ್ತು. ಹೀಗಾಗಿ ಈ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳು ಚಿತ್ರದುರ್ಗದ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ರು. ಆದರೆ ಶಾಶ್ವತ ಬರ ಹಾಗೂ ಹಣದ ಸಮಸ್ಯೆಯಿಂದಾಗಿ ಖಾಸಗಿ ಶಾಲೆಗಳಲ್ಲಿನ ಕಿರುಕುಳ ತಾಳದ ಯುವಕರು ಹಾಗೂ ಗ್ರಾಮಸ್ಥರೆಲ್ಲರೂ ಚರ್ಚಿಸಿ ಗ್ರಾಮದಲ್ಲಿದ್ದ ಸರ್ಕಾರಿ ಶಾಲೆಯನ್ನ ಪುನರಾರಂಭಿಸಲು ಮುಂದಾಗಿದ್ದಾರೆ. ಅಲ್ಲದೆ ಈ ಶಾಲೆಯನ್ನ ನಡೆಸಲು ಅಗತ್ಯವಿರೋ ಬಿಸಿಯೂಟ ಹಾಗೂ ಇತರೆ ಸೌಲಭ್ಯಗಳನ್ನು ಗ್ರಾಮದ ಯುವಕರ ತಂಡವೇ ದೇಣಿಗೆ ಮೂಲಕ ನೀಡೋದಾಗಿ ಜವಾಬ್ದಾರಿ ಹೊತ್ತಿದೆ. ಖಾಸಗಿ ಶಾಲೆಯಿಂದ 40 ಜನ ವಿದ್ಯಾರ್ಥಿಗಳು ಪುನರಾರಂಭವಾದ ಸರ್ಕಾರಿ ಶಾಲೆಗೆ ಮರಳಿ ಬಂದಿರೋದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ಈ ನಮ್ಮೂರು ಶಾಲೆ ಮುಚ್ಚಿತ್ತು, ನಮಗೆ ಬಹಳ ನೋವಿತ್ತು. ಇಷ್ಟು ಈಗ 3-4 ವರ್ಷ ಬಹಳ ನೋವಿತ್ತು. ಆದ್ರೂ ಈಗೆಲ್ಲ ಮೊನ್ನೆ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಎಲ್ಲ ಯುವಕರೆಲ್ಲ ಸೇರ್ಕೊಂಡು ಮಾತಾಡಿ ಊರೊಳಗೆಲ್ಲ ಹೋಗ್ಬಿಟ್ಟು ಎಲ್ಲ ಗ್ರಾಮಸ್ಥರನ್ನ ವಿಚಾರ ಮಾಡಿದಾಗ ಆಯ್ತಪ್ಪ, ನಮ್ಮೂರಲ್ಲೇ ಶಾಲೆ ಓಪನ್ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳನ್ನೆಲ್ಲ ಇಲ್ಲಿಗೆ ಸೇರಿಸ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟರು. ಅದೇ ತಕ್ಷಣಕ್ಕೆ ನಾವು BO ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಕೇಳ್ಕೊಂಡಿವಿ. ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆಲ್ಲ ಹೋಗಿ ಕೇಳ್ಕೊಂಡಾಗ ಅವರು ನಿಮ್ಮೂರು ಶಾಲೆ ನೀವು ಓಪನ್ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲಪ್ಪ, ಮಾಡ್ರಿ, ನಿಮ್ಗೇನ್ ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತಂದು ಒಂದು ಭರವಸೆಯನ್ನ ಕೊಟ್ಟರು. ಇದ್ರ ಮೇಲೆ ಶುಕ್ರವಾರದಿಂದಲೇ ನಾವು ಶಾಲೆಯನ್ನ ಓಪನ್ ಮಾಡ್ಬಿಟ್ಟು ಇನ್ನು ಇದುವರೆಗೂ ಕಾನ್ವೆಂಟ್ಗಳತ್ತ ಒಲವು ತೋರಿದ್ದ ಗ್ರಾಮಸ್ಥರು ಪುನಃ ಅವರ ಮಕ್ಕಳನ್ನ ಈ ಸರ್ಕಾರಿ ಶಾಲೆಗೆ ಸೇರಿಸಲು ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಈ ಶಾಲೆ ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಸಾಕಷ್ಟು ಖ್ಯಾತಿಗೆ ಪಾತ್ರವಾಗಿದೆ. ಗ್ರಾಮದ ಸರ್ಕಾರಿ ಶಾಲೆ ಪುನರಾರಂಭದ ಸುದ್ದಿ ಕೇಳಿ ಹರ್ಷೋಲ್ಲಾಸಿತರಾಗಿರೋ ಮಕ್ಕಳು ಸ್ವಗ್ರಾಮದ ಸರ್ಕಾರಿ ಶಾಲೆಗೆ ಮರಳಿ ಬರ್ತಿದ್ದಾರೆ. ಹೀಗಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಗ್ರಾಮಸ್ಥರ ಮುಂದಾಳತ್ವದಲ್ಲಿ ಪುನರಾರಂಭವಾದ ಶಾಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಲಾಖೆಯಿಂದ ಈ ಗ್ರಾಮದ ಸರ್ಕಾರಿ ಶಾಲೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಪ್ರಾರಂಭದಿಂದ ಸಹಿತ ಹೆಚ್ಚು ಕಡಿಮೆ ಇವತ್ತು 40 ಮಕ್ಕಳು 45 ಮಕ್ಕಳು ಇವತ್ತಿಗೆ ದಾಖಲಾತಿ ಆಗಿದ್ದಾವೆ. ಇನ್ನ ದಾಖಲಾತಿ ಆಗುವಂತ ಮಕ್ಕಳು ಬಹಳಷ್ಟು ಇವೆ. ಇಂಥ ಒಂದು ಶಾಲೆಗಳು ಈ ಕಾನ್ವೆಂಟ್ಗೆ ಹೋಗೋದನ್ನ ಶಾಲೆಗಳನ್ನು ಹೋಗೋದನ್ನ ನಿಲ್ಲಿಸಿ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನ ಅನುಮತಿಯನ್ನು ಪಡ್ಕೊಂಡು 6ರಿಂದ 7ನೇ ತರಗತಿ ಆಂಗ್ಲ ಮಾಧ್ಯಮವನ್ನು ಪಡ್ಕೊಂಡು ಈಗ ಮಾಡೋದಕ್ಕೆ ಇವರೆಲ್ಲ ಮುಂದಾಗಿದ್ದಾರೆ. ಇದಕ್ಕೆ ನಮ್ಮ ಇಲಾಖೆಯ ಸಂಪೂರ್ಣವಾದಂತಹ ಒಂದು ಸಹಕಾರ, ಏನು ಇಲಾಖೆಯಿಂದ ಏನು ಒಂದು ಸೌಲಭ್ಯಗಳು ಸಿಗ್ತವೋ ಆ ಸೌಲಭ್ಯಗಳನ್ನು ಸಹಿತ ಕಡ್ಡಾಯವಾಗಿ ಅವುಗಳನ್ನ ಕೊಡುವಂತ ವ್ಯವಸ್ಥೆ ನಮ್ಮ ಇಲಾಖೆ ಅಧಿಕಾರಿಗಳು ಇದಕ್ಕೆ ಭದ್ರಾಗಿದ್ದಾರೆ. ನಮ್ಮೂರ್ ಶಾಲೆ ಮುಚ್ಚಿತ್ತು, ಈಗ ರಿಓಪನ್ ಆಗಿತ್ತೆ. ಅದಕ್ಕೆ ನಾವು ಇಲ್ಲಿಗೆ ಬಂದೀವಿ, ಇಲ್ಲೇ ಸೇರಿದೀವಿ. ನಮಗ್ ಬಹಳ ಚೆನ್ನಾಗ್ ಆಗ್ತೈತೆ. ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಬಿಸಿ ಊಟ ಎಲ್ಲ ಕೊಡ್ತಾರೆ, ಬುಕ್ಕು ಆಮೇಲೆ ಬ್ಯಾಗು ಶೂ ಎಲ್ಲ ಕೊಡ್ತಾರೆ. ಒಟ್ಟಾರೆ ವಿದ್ಯಾರ್ಥಿಗಳ ದಾಖಲಾತಿ ಕೊರತೆ ಹಾಗೂ ಇತರೆ ಸಮಸ್ಯೆಗಳಿಂದಾಗಿ 3 ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ಸರ್ಕಾರಿ ಶಾಲೆ ಮತ್ತೆ ಪುನರಾರಂಭಗೊಂಡಿದೆ. ಇದರಿಂದ ಖಾಸಗಿ ಶಾಲೆಗಳ ಡೊನೇಷನ್ ಹಾವಳಿ ಹಾಗೂ ಪೋಷಕರಿಗೆ ನೀಡುತ್ತಿದ್ದ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿದೆ. ಆ ಮೂಲಕ ಗ್ರಾಮಸ್ಥರು ಹಾಗೂ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ಅನ್ನಾಳ್ ಗ್ರಾಮದಲ್ಲಿ ಸಾಬೀತಾಗಿದೆ. ಈ ಸರ್ಕಾರಿ ಶಾಲೆಗೆ ಯಾವುದೇ ಅಡೆತಡೆ ಎದುರಾಗದೆ ನಿರಂತರವಾಗಿ ಜ್ಞಾನದ ಜ್ಯೋತಿ ಬೆಳಗಲಿ ಅನ್ನೋದು ಶಿಕ್ಷಣ ಪ್ರೇಮಿಗಳ ಆಶಯ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಎಸ್ ಸಿದ್ದರಾಜು, ಸುದ್ದಿ ಟಿವಿ, ಚಿತ್ರದುರ್ಗ.